ಖಂಡಿತ, ಯಾವುದೇ ಪೀಠಿಕೆ ಇಲ್ಲದೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ನಾವೆಂದು ವಿಶ್ಲೇಷಣೆ ಮಾಡ ಹೊರಟಿರುವುದು ಒಂದು ಅತ್ಯಂತ ರೋಚಕವಾದ ಮತ್ತು ನಿಗೂಢವಾದ ಕಥೆಯ ತುಣುಕನ್ನು. ಅಚ್ಚರಿ ಎಂದರೆ ಕೇವಲ ಕೆಲವು ವಾಕ್ಯಗಳಿರುವ ಈ ಬರಹ ಓದುಗರನ್ನು ಸಂಪೂರ್ಣವಾಗಿ ಹಿಡಿದಿಟ್ಟುಕೊಳ್ಳುವ ಅದ್ಭುತ ಶಕ್ತಿಯನ್ನು ಕೊಂಡಿದೆ. ಒಂದು ಕತ್ತಲು ಆವರಿಸಿದ ಮಧ್ಯರಾತ್ರಿ, ಮುಚ್ಚಿದ ಬಾಗಿಲಿನ ಹಿಂದಿನ ರಹಸ್ಯ, ಹಾಗೂ ಅದನ್ನು ಹೇಗಾದರೂ ಸರಿ ಭೇದಿಸಲೇಬೇಕು ಅಂತ ಹೊರಟ ಒಬ್ಬ ವ್ಯಕ್ತಿ. ಇದೆಲ್ಲದರ ಸುತ್ತ ಹೆಣೆದಿರುವ ಈ ಮಧ್ಯರಾತ್ರಿಯ ನೆರಳುಗಳ ದಾಖಲಾದ ರಹಸ್ಯ ಕಥೆಯ ಒಳಹೊಕ್ಕು ನೋಡೋಣ ಬನ್ನಿ. ಬರಹಗಾರರು ಸಣ್ಣ ಸಣ್ಣ ವಿವರಗಳನ್ನೇ ಬಳಸಿ ಎಂಥ ಉದ್ವೇಗವನ್ನು ಸೃಷ್ಟಿಸಿದ್ದಾರೆ ಅನ್ನೋದನ್ನು ಹಂತ ಹಂತ ಮಾಡಿ ಬಿಡಿಸಿ ನೋಡೋಣ. ಒಮ್ಮೆ ಈ ಸಾಲುಗಳ ಕಡೆ ಗಮನ ಹರಿಸೋಣ. ಈ ರಾತ್ರಿ ಮುಗಿಸಿಬಿಡೋಣ, ಯಾರಿಗೂ ಗೊತ್ತಾಗಬಾರ್ದು. ಕೇಳಿದ ತಕ್ಷಣವೇ ಮೈ ಜುಮ್ಮೆನ್ನುತ್ತದೆ ಅಲ್ವಾ? ಕೇವಲ ಈ 2 ವಾಕ್ಯಗಳು ನಮ್ಮನ್ನು ನೇರವಾಗಿ ಒಂದು ಅತಿ ದೊಡ್ಡ ಅಪಾಯಕಾರಿ ಸನ್ನಿವೇಶದ ಮಧ್ಯಕ್ಕೆ ತಂದು ನಿಲ್ಲಿಸ್ಬಿಡ್ತವೆ. ಮುಗಿಸಿಬಿಡೋಣ ಅನ್ನೋ ಪದವೇನೇ ಯಾವುದೋ ಒಂದು ಘೋರವಾದ ಅಂತ್ಯದ ಮುನ್ಸೂಚನೆ ಕೊಡುತ್ತೆ. ಜೊತೆಗೆ ಯಾರಿಗೂ ಗೊತ್ತಾಗಬಾರ್ದು ಅನ್ನುವಾಗ ಅಲ್ಲಿ ಅಡಗಿರೋ ಅಪರಾಧ ಪ್ರಜ್ಞೆ ಮತ್ತು ಆ ಗುಟ್ಟು ಎದ್ದು ಕಾಣುತ್ತೆ. ಕಥೆಯಲ್ಲಿ ಯಾವುದೇ ದೊಡ್ಡ ಪೀಠಿಕೆ ಇಲ್ಲ, ನೇರವಾಗಿ ಒಂದು ಜೀವನ್ಮರಣದ ಹೋರಾಟದ ಕಣಕ್ಕೆ ನಮ್ಮನ್ನು ಕರೆದೊಯ್ಯುವ ಈ ತಂತ್ರ ನಿಜಕ್ಕೂ ಅದ್ಭುತ. ಹಾಗಾದರೆ ಈ ಮಧ್ಯರಾತ್ರಿಯ ರಹಸ್ಯದ ಆರಂಭ ಹೇಗಾಯ್ತು? ಈ ಘಟನೆಯನ್ನೇ ಸ್ವಲ್ಪ ಆಳವಾಗಿ ನೋಡೋಣ. ಇಲ್ಲಿ ನಡೆಯೋ ಕಾಲಾನುಕ್ರಮ ಅಥವಾ ಟೈಮ್ಲೈನ್ ನೋಡೋದಾದ್ರೆ ಮಹೇಶ್ನ ಪರಿಸ್ಥಿತಿ ಕೇವಲ ಸೆಕೆಂಡುಗಳಲ್ಲಿ ಹೇಗೆ ತಲೆಕೆಳಗಾಯಿತು ಅಂತ ನಮಗೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಮೊದಲು ನೋಡಿದ್ರೆ ಅವನು ಬಾಗಿಲಿನ ಹೊರಗೆ ಸುರಕ್ಷಿತವಾಗಿ ನಿಂತು ತನ್ನ ಫೋನಲ್ಲಿ ರೆಕಾರ್ಡ್ ಮಾಡ್ತಿರ್ತಾನೆ. ಆ ಕ್ಷಣದವರೆಗೆ ಪರಿಸ್ಥಿತಿ ಸಂಪೂರ್ಣವಾಗಿ ತನ್ನದೇ ಕಂಟ್ರೋಲ್ನಲ್ಲಿದೆ ಅಂತ ಅವನು ಅನ್ಕೊಂಡಿರ್ತಾನೆ. ಆದ್ರೆ ಒಳಗಡೆಯಿಂದ ಆ ಭಯಾನಕ ಧ್ವನಿ ಕೇಳಿದ ತಕ್ಷಣ ಒಮ್ಮೆಲೆ ಅವನ ಉಸಿರು ಬಿಗಿಹಿಡ್ದಂತಾಗ್ತದೆ. ಇದು ಅವನ ಮೊದಲನೇ ದೈಹಿಕ ಪ್ರತಿಕ್ರಿಯೆ. ಆ ಬೆನ್ನಲ್ಲೇ ಕಿರಿಕ್ ಅನ್ನೋ ಸದ್ದಿನೊಂದಿಗೆ ಬಾಗಿಲು ತೆರೆಯುತ್ತದೆ. ಅಂದ್ರೆ ರಹಸ್ಯವನ್ನು ಭೇಟಿಯಾಡಲು ಬಂದವನೇ ಈಗ ಇದ್ದಕ್ಕಿದ್ದಂತೆ ಭೇಟಿಯಾಗುವ ಪರಿಸ್ಥಿತಿಗೆ ಬಂದು ನಿಲ್ತಾನೆ. ಇದು ಅಕ್ಷರಶಃ ಕಣ್ಣು ಮಿಟುಕಿಸುವಷ್ಟರಲ್ಲಿ ನಡೆಯುವ ಅಪಾಯಕಾರಿ ಬೆಳವಣಿಗೆ. ಆ ಕ್ಷಣ ಬಾಗ್ಲು ತೆರೆದಾಗ ಏನಾಗ್ತಾ ಇದೆ ಗೊತ್ತಾ? ಮಹೇಶ್ ಮತ್ತು ಆ ರಹಸ್ಯದ ನಡುವೆ ಇದ್ದ ಏಕೈಕ ತಡೆಗೋಡೆ ಕುಸಿದು ಬೀಳುತ್ತದೆ. ಅತ್ತೆ ನೇರವಾಗಿ ಕಣ್ಣಿಗೆ ಕಣ್ಣಿಟ್ಟು ನೋಡುವ ಆ ದೃಶ್ಯ ಇದೆಯಲ್ಲ, ಅದು ಎಂಥವರ ಎದೆಯಲ್ಲೂ ನಡುಕ ಹುಟ್ಟಿಸುವಂಥದ್ದು. ಇದು ಕೇವಲ ಕಣ್ಣುಗಳ ಮುಖಾಮುಖಿಯಷ್ಟೇ ಅಲ್ಲ, ದೀರ್ಘಕಾಲದ ಗುಟ್ಟೊಂದು ರಟ್ಟಾದಾಗ ಉಂಟಾಗುವ ದೊಡ್ಡ ಆಘಾತದ ಮುಖಾಮುಖಿ. ಅಲ್ಲಿವರೆಗೂ ಕತ್ಲಲ್ಲಡಗಿದ್ದವನು ಈಗ ಇದ್ದಕ್ಕಿದ್ದಂತೆ ಅಪಾಯದ ಬೆಳಕಿಗೆ ಸಂಪೂರ್ಣವಾಗಿ ತೆರೆದುಕೊಂಡ್ಬಿಡ್ತಾನೆ. ನೀನಿಲ್ಲೇನ್ ಮಾಡ್ತಿದ್ಯಾ ಎನ್ನುವ ಈ ಪ್ರಶ್ನೆ ಕೇವಲ ಸಾಮಾನ್ಯ ಮಾಹಿತಿಗಾಗಿ ಕೇಳುತ್ತಿರುವುದಲ್ಲ, ಬದಲಾಗಿ ಅದು ಮಹೇಶ್ನನ್ನು ಇದ್ದ ಜಾಗದಲ್ಲೇ ಕಟ್ಟಿಹಾಕುವಂತೆ ಮಾಡುತ್ತದೆ. ಇದೊಂದು ತೀರ ಅಧಿಕಾರಯುತವಾದ ಮತ್ತು ಮನುಷ್ಯನನ್ನು ದಂಗುಬಡಿಸುವಂಥ ಪ್ರಶ್ನೆ. ಆ ಒಂದು ಪ್ರಶ್ನೆಯಿಂದಲೇ ಮಹೇಶ್ಗೆ ಓಡಿ ಹೋಗಲು ಅಥವಾ ಅಲ್ಲಿಂದ ತಪ್ಪಿಸಿಕೊಳ್ಳಲು ಇದ್ದ ಎಲ್ಲಾ ದಾರಿಗಳು ಸಂಪೂರ್ಣವಾಗಿ ಮುಚ್ಚಿ ಹೋಗುತ್ತವೆ. ಆ ಕ್ಷಣದಲ್ಲಿ ಎದುರಿಸಲೇಬೇಕಾದ ಒಂದು ಅನಿವಾರ್ಯತೆಗೆ ಅವನು ಸಿಲುಕುತ್ತಾನೆ. ಆಘಾತದ ತೀವ್ರತೆ ಎಷ್ಟಿದೆ ಎಂಬುದನ್ನು ಈ ಒಂಟಿ ಕ್ಷಣ ನಮಗೆ ಎತ್ತಿ ತೋರಿಸುತ್ತದೆ. ಈಗ ಕಥೆಯ ಅತ್ಯಂತ ರೋಚಕ ಘಟ್ಟಕ್ಕೆ ಬರೋಣ. ಅದೇ ನೇರ ಮುಖಾಮುಖಿ ಮತ್ತು ಅಧಿಕಾರ ಬದಲಾವಣೆ. ಇಲ್ಲಿನ ಈ ಹೋಲಿಕೆ ನಿಜಕ್ಕೂ ಬಹಳ ಅದ್ಭುತವಾಗಿದೆ. ಒಂದ್ ಕಡೆ ಸಿಕ್ಕಿಬಿದ್ರೂ ಸ್ವಲ್ಪವೂ ಹಿಂಜರಿಯದ ಮಹೇಶ್ನ ದಿಟ್ಟ ನಿಲುವನ್ನು ನಾವು ನೋಡಬಹುದು. ಅವನು ತನ್ನ ಸ್ಮಾರ್ಟ್ಫೋನನ್ನೇ ಒಂದು ದೊಡ್ಡ ಅಸ್ತ್ರವನ್ನಾಗಿ ಬಳಸ್ತಾನೆ. ನಾನು ಎಲ್ಲವನ್ನೂ ರೆಕಾರ್ಡ್ ಮಾಡಿದ್ದೀನಿ ಎನ್ನುವ ಮೂಲಕ ತಾನೇನೂ ದುರ್ಬಲನಲ್ಲ ಅಂತ ಆತ ಸಾಬೀತುಪಡಿಸ್ತಾನೆ. ಆದ್ರೆ ಇನ್ನೊಂದು ಕಡೆ ಕಥೆಗೆ ಸಿಗುವ ಆಘಾತಕಾರಿ ತಿರುವನ್ನು ಗಮನಿಸಿ. ಕಥೆಯ ಖಳನಾಯಕಿ ಅಂತ ನಾವು ಇದುವರೆಗೂ ಭಾವಿಸಿದ್ದ ಅತ್ತೆ ಇದು ನನ್ನ ಇಷ್ಟ ಅಲ್ಲ ಅನ್ನುತ್ತಾಳೆ. ಈ ಮೂಲಕ ತನ್ನದೇ ಅಸಹಾಯಕತೆಯನ್ನು ಅವಳು ಹೊರಹಾಕುತ್ತಾಳೆ. ಮಹೇಶ್ ನೀಡುವ ಈ ತಾಂತ್ರಿಕ ತಿರುಗೇಟು ವಿರೋಧಿಯ ಮುಖವಾಡವನ್ನು ಕಳಚಿ ಅವಳ ದೌರ್ಬಲ್ಯವನ್ನೇ ಬಟಾಬಯಲು ಮಾಡುತ್ತದೆ. ಅಧಿಕಾರ ಈಗ ಸಂಪೂರ್ಣವಾಗಿ ಮಹೇಶ್ನ ಕೈಗೆ ಬಂದ್ಬಿಡುತ್ತದೆ. ಈ ಹಂತದಲ್ಲಿ ಅತ್ತಿಯ ಮುಖಭಾವವನ್ನು ನಾವು ಸೂಕ್ಷ್ಮವಾಗಿ ಅರ್ಥಮಾಡಿಕೊಳ್ಳಬೇಕು. ಅವಳ ಮುಖದಲ್ಲಿ ಭಯ ಮತ್ತು ರಹಸ್ಯ ಎರಡೂ ಒಟ್ಟೊಟ್ಟಿಗೆ ಕಾಣಿಸಿಕೊಳ್ಳುತ್ತವೆ. ಇದೊಂದು ಬಹಳ ಮುಖ್ಯವಾದ ಸುಳಿವು. ಒಂದೆಡೆ ಮಹೇಶ್ ತನ್ನ ಗುಟ್ಟನ್ನು ರಟ್ಟು ಮಾಡಬಲ್ಲ ಎಂಬ ಭಯವಿದ್ದರೂ, ಮತ್ತೊಂದೆಡೆ ತಾನು ಬೇರಾರದೋ ಕೈಗೊಂಬೆಯಾಗಿದ್ದೇನೆ ಎಂಬ ದೊಡ್ಡ ರಹಸ್ಯವೂ ಅವಳ ಮುಖದಲ್ಲಿ ಎದ್ದು ಕಾಣುತ್ತಿರುತ್ತಿದೆ. ಅಂದರೆ ಅವಳು ಸ್ವಂತ ಇಚ್ಛೆಯಿಂದ ಈ ಕೃತ್ಯ ಮಾಡುತ್ತಿಲ್ಲ, ಬದಲಾಗಿ ಅವಳ ಮೇಲೆ ಯಾವುದೋ ಅಗೋಚರ ಶಕ್ತಿಯ ತೀವ್ರ ಒತ್ತಡವಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತದೆ. ಇಂಥ ಸಣ್ಣ ಸಣ್ಣ ವಿವರಗಳೇ ಇಡೀ ಸನ್ನಿವೇಶದ ಗಂಭೀರ್ಯತೆಯನ್ನು ನೂರ್ಮಡಿಗೊಳಿಸುವುದು. ಈ ಎಲ್ಲದರ ಹಿಂದೆ ಅಡಗಿರುವ ಆ ದೊಡ್ಡ ಸತ್ಯವಾದರೂ ಏನು? ಅದೇ ನಮ್ಮ ಕೊನೆಯ ಘಟ್ಟ. ಇಲ್ಲಿವರೆಗೂ ಸಿಕ್ಕ ಸುಳಿವುಗಳನ್ನು ಒಟ್ಟುಗೂಡಿಸಿ ನೋಡಿದರೆ ವಿಷಯ ಸ್ಪಷ್ಟವಾಗುತ್ತದೆ. ಮೊದಲನೆಯದಾಗಿ ಮಹೇಶ್ಗೆ ಅರಿವಾಗುವುದು ಇದೇನೂ ಒಂದು ಸಣ್ಣ ಕೌಟುಂಬಿಕ ವಿಷಯವಲ್ಲ ಅಂತ.
ಎರಡನೆಯದಾಗಿ ಅತ್ತೆ ತನ್ನ ಇಷ್ಟದ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದಾಳೆ ಅಂದ್ರೆ ಅವಳ ಮೇಲೆ ತೀರಾ ಹೆಚ್ಚಿನ ಒತ್ತಡ ಇದೆ. ಮೂರನೆಯದಾಗಿ ಕಳೆದ ಕೆಲವು ದಿನಗಳಿಂದ ಮಹೇಶ್ ಗಮನಿಸುತ್ತಿದ್ದ ಅವಳ ವಿಚಿತ್ರ ವರ್ತನೆಗಳು ಕೇವಲ ಅವನ ಭ್ರಮೆ ಆಗಿರಲಿಲ್ಲ, ಅದಕ್ಕೆ ಬಲವಾದ ಕಾರಣವೇ ಇತ್ತು. ಕೊನೆಯದಾಗಿ ಹೇಳಬೇಕೆಂದ್ರೆ ಈ ಇಡೀ ದೊಡ್ಡ ರಹಸ್ಯವನ್ನು ಭೇದಿಸಿ ಜಗತ್ತಿನ ಮುಂದೆ ಇಡುವ ಅಂತಿಮ ಹಂತದಲ್ಲಿ ಮಹೇಶ್ ಬಂದು ನಿಂತಿದ್ದಾನೆ. ಆ ಮುಚ್ಚಿದ ಬಾಗಿಲಿನ ಹಿಂದಿನ ಒಂದು ಸಣ್ಣ ಘಟನೆ ದಿನಗಳ ಕಾಲ ಕಾಡುತ್ತಿದ್ದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡುವ ಕೀಲಿಕೈಯಾಗಿ ಈಗ ಬದಲಾಗಿದೆ. ಕಥೆ ನಮ್ಮನ್ನು ಯಾವ ಜಾಗದಲ್ಲಿ ತಂದು ನಿಲ್ಲಿಸ್ತದೆಯೋ ಅದೇ ಪ್ರಶ್ನೆಯನ್ನು ನಾವೀಗ ಕೇಳ್ಕೊಳ್ಬೇಕಿದೆ. ಆ ರಹಸ್ಯ ಏನು? ಮುಂದೇನಾಯ್ತು? ಮಹೇಶ್ ಆ ರೆಕಾರ್ಡಿಂಗ್ ಇಟ್ಕೊಂಡ ಮುಂದೇನ್ ಮಾಡ್ತಾನೆ? ಈ ಪ್ರಶ್ನೆಗಳು ಕಾಡದೆ ಇರಲು ಸಾಧ್ಯವೇ ಇಲ್ಲ. ಬರಹಗಾರರ ನಿಜವಾದ ಗೆಲುವು ಇರೋದೇ ಇಲ್ಲಿ. ಅವರ ಸಂಪೂರ್ಣ ಕಥೆಯನ್ನು ಹೇಳದೆ ಮುಂದೇನಾಗಬಹುದು ಎಂಬ ವಿಪರೀತ ಕುತೂಹಲವನ್ನು ಹುಟ್ಟುಹಾಕುತ್ತಾರೆ. ಈ ಕಥೆಯ ಹಿಂದಿರುವ ಆ ಅಗೋಚರ ಶಕ್ತಿ ಯಾರು? ಆ ಮುಚ್ಚಿದ ಬಾಗಿಲಿನ ಹಿಂದಿನ ಕರಾಳ ಸತ್ಯವಾದರೂ ಏನು? ಸದ್ಯಕ್ಕೆ ಆ ಉತ್ತರಗಳು ಕತ್ತಲೆಯಲ್ಲೇ ಉಳಿದಿವೆ, ಆದರೆ ಹುಡುಕಾಟವಂತೂ ಮುಂದುವರಿಯುತ್ತದೆ.